ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಮನೇಲಿ ಕೂತ್ಕೊಂಡೆ ನಿಮ್ಮ ಟೈಲರಿಂಗ್ ವರ್ಕ್ಸ್ ಮಾಡಿ ಯಾವ ಥರ ಮಂತ್ಲಿ ಅರ್ನಿಂಗ್ಸ್ ಮಾಡ್ಬೋದು. 30,000 40,000 ಆಲ್ಮೋಸ್ಟ್ ನಿಮಗೆ ಒಳ್ಳೆ ಕಸ್ಟಮರ್ಸ್ ಇದ್ದರೆ 1,00,000ವರೆಗೂ ನೀವು ಅರ್ನಿಂಗ್ಸ್ ಮಾಡ್ಬೋದು. ಬೊಟಿಕ್ ಇಲ್ಲಾಂದ್ರೂ ಪರವಾಗಿಲ್ಲ, ಮನೆಯಲ್ಲೇ ಕೂಡ ಕೂತ್ಕೊಂಡು ಮಾಡ್ಬೋದು. ಈ ಒಂದು ಟಿಕ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಅಂತಲೇ ಹೇಳ್ತೀನಿ. ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನೀವು ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ ಮಾಡ್ಬೋದು. ನಿಮಗೆ ಬೊಟಿಕ್ಕೇ ಇರಬೇಕನ್ನೋದೇನು ಅವಶ್ಯಕತೆ ಇಲ್ಲ. ಫಸ್ಟು ಸ್ಟಾರ್ಟಿಂಗ್ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಸ್ಯಾರಿ ಕುಚ್ಚಾಕೋಕ್ಕೆ ಬರುತ್ತಾ? ಕುಚ್ಚಾಕಕ್ಕೆ ಬರುತ್ತಂತಂದರೆ ಕೆಲವೊಂದು ಬೊಟಿಕ್ಸ್ಗೆ ಕೊಟ್ಬಿಡಿ. ಬೊಟಿಕ್ಸ್ ಕಡೆಯಿಂದನೂ ಬರುತ್ತೆ ನಿಮಗೆ ಸ್ಯಾರೀಸು. ಅದರಲ್ಲಿ ಒಂದು 2 ಸ್ಯಾರೀಸ್ ಒಂದು ದಿವಸಕ್ಕೆ ಒಂದು 2 ಸ್ಯಾರೀಸ್ ಹಾಕಿದ್ರು ನೀವು ನಿಮ್ಮ ಕೈಲಾದಷ್ಟೇ ಮಾಡಿ. ನಿಮ್ಮ ಮೈಕೈ ಎಲ್ಲ ನೋವು ಮಾಡಿಕೊಂಡು ಮಾಡೋಂಥದ್ದು ಬೇಡ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು 2 ಸ್ಯಾರೀಸು ಮಾಡಿ. ನೈಟೆಲ್ಲ ನಿದ್ದೆಗೆಟ್ಟು ಮಾಡೋಕ್ಕೂ ಹೋಗಬೇಡಿ, ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ನೈಟೆಲ್ಲ ನಿದ್ದೆಗೆಟ್ಟರೆ. ಹಾಗಾಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು 2 ಸ್ಯಾರೀಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 2 ಮದುವೆ ಆರ್ಡರ್ ಸಿಕ್ಬಿಡ್ತು ಅಂತ ಇಟ್ಕೊಳ್ಳೋಣ. ನನಗೆ ಸಿಗುತ್ತೆ, ಮದುವೆ ಆರ್ಡರ್ಸ್ ಎಲ್ಲ ಸಿಗುತ್ತೆ. ಒಂದು 10 ಡೇಸಲ್ಲಿ 15 ಡೇಸಲ್ಲಿ ಕೊಡಬೇಕಾಗುತ್ತೆ. ಆವಾಗ ದಯವಿಟ್ಟು ನೀವು ಆಗಲ್ಲ ಅಂತ ಹೇಳಿಬಿಡಿ. ನಿಮಗೆ ಕೆಲವೊಂದು ಕಸ್ಟಮರ್ ಅಲ್ಲ, ನಿಮ್ಮ ಜೊತೆಗೆ ಕೆಲವೊಬ್ಬರನ್ನ ಕೆಲಸಗಾರನ ಇಟ್ಕೊಂಡಿರಿ. ಯಾಕಂದರೆ ಬೇರೆ ಲೇಡೀಸ್ಗೂ ಕೊಡಿ. ನಿಮ್ಗೊಬ್ಬರಿಗೆ ಮಾಡೋಕ್ಕಾಗಲ್ಲ ಅಲ್ವಾ? ಒಂದು 10 ಡೇಸಲ್ಲಿ ಒಂದು 20 ಸ್ಯಾರೀಸ್ನ ನಾವು ಮುಗ್ಸೋಕ್ಕಾಗಲ್ಲ. 20-30 ಸ್ಯಾರಿ 50 ಸ್ಯಾರಿ 2-3 ಮದುವೆ ಆರ್ಡರ್ ಬಂದುಬಿಟ್ರೆ ಅದನ್ನು ಹೆಂಗೆ ಮುಗಿಸ್ತೀರಾ ನೀವು? ಆವಾಗ ನೀವೇನು ಮಾಡ್ತೀರಾ, ಬೇರೆಯೊಬ್ಬರಿಗೆ ಕೊಡಿ. ಬೊಟಿಕ್ಸಿಂದನೂ ಬರ್ತಾ ಇರುತ್ತೆ, ಅಲ್ಲಿ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಹಾಗೆ ನೀವು ಬೇರೆ ಲೇಡೀಸ್ ಹತ್ರನೂ ಕೊಟ್ಟು ಮಾಡಿಸಿ, ಅವ್ರಿಗೂ ಸ್ವಲ್ಪ ಅಮೌಂಟ್ ಆಗುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಅದರಲ್ಲಿ ಮಾರ್ಜಿನ್ ಇಟ್ಕೊಳ್ಳಿ. ಇವಾಗ ಅಲ್ಲಿ ಕೂಡ ಅರ್ನಿಂಗ್ಸ್ ಆಯಿತಾ? ಅದಾದಮೇಲೆ ನಮ್ಗೆ ಏನು ಮಾಡ್ತಾರೆ ಅಂತಂದರೆ, ಈ ಥರ ಸ್ಯಾರೀಸ್ ಕೊಟ್ಟಾಗ ಜಿಗ್ಜಾಗು ಫಾಲ್ಸ್ಗೆಲ್ಲ ನಮಗೆ ಕೊಟ್ಬಿಡ್ತಾರೆ. ಜಿಗ್ಜಾಗು ಫಾಲ್ಸ್ ನೀವು ಫಸ್ಟೇ ಅವ್ರ ಹತ್ರ ಕಸ್ಟಮರ್ ಹತ್ರ ಕೇಳಿ, ನಿಮಗೆ ಯಾವ ಥರ ಫಾಲ್ಸ್ ಬೇಕು, 15 ರುಪೀಸ್ ಬೇಕಾ, 20 ರುಪೀಸ್ ಬೇಕಾ, 30 ರುಪೀಸ್ ಬೇಕಾ, ಎಲ್ಲನೂ ಸಿಲ್ಕ್ ಸ್ಯಾರೀಸೇ ಕೊಟ್ಟಿರ್ತಾರೆ. ಸಿಲ್ಕ್ ಸ್ಯಾರೀಸ್ಗೆ ಯಾವ ಥರ ಹಾಕ್ತಾರೆ, ಆಲ್ಮೋಸ್ಟ್ ನಾನು ಹಾಕೋದು ಬಂದು 30 to 35 ರುಪೀಸ್ ಫಾಲ್ಸು. ಹಾಗಾಗಿ ನಾನು ಚಾರ್ಜ್ ಮಾಡೋದು ಬಂದು 120 ರುಪೀಸು. ಓಕೆನಾ? ನೀವು ಮಾಡೋದಾದರೆ ಅದರಲ್ಲೂ ಕೂಡ ಒಂದು 10 ಸ್ಯಾರೀಸ್ಗೆ ಹಾಕಿದ್ರೆ ನೀವು ಎಷ್ಟಾಯಿತು ಅಲ್ಲಿಗೆ 130 ಅಂತಂದರೆ 1,300 ರೂಪಾಯಿ ಆಯಿತು. ಅದನ್ನು ಏನು ಮಾಡ್ತೀರಾ ಅಂತಂದರೆ, ನೀವು ಲೇಡೀಸ್ಗೆ ಕೊಟ್ಬಿಡಿ. ಅವ್ರಿಗೆ ನೀವು ಒಂದು ಕಡೆ ಸ್ಟಿಚ್ ಮಾಡಿ, ಇನ್ನೊಂದು ಕಡೆ ಎಮ್ಮಿಂಗ್ ಮಾಡೋಕ್ಕೆ ಕೊಟ್ಬಿಡಿ. ಎಮ್ಮಿಂಗ್ಗೆ ಜಿಗ್ಜಾಗ್ ಮಾಡಿ ಸ್ಟಿಚ್ ಮಾಡಿ. ಇಲ್ಲ ನಿಮಗೆ ಜಿಗ್ಜಾಗ್ ಆಗಿಲ್ಲ ಅಂತಂದರೆ ಜಿಗ್ಜಾಗು ಕೂಡ ಅವ್ರಿಗೆ ಕೊಟ್ಬಿಡಿ. ಯಾವ ಥರ ಮಾಡಬೇಕು ಅಂತ ಹೇಳಿಕೊಡಿ. ಆಮೇಲೆ ಕೊಟ್ಟಿದ್ದಾದಮೇಲೆ 10 ಸ್ಯಾರೀಸ್ ಅಂತಂದರೆ ಅವ್ರಿಗೂ ಲಾಭ ಆಗುತ್ತೆ, ನಿಮಗೂ ಲಾಭ ಆಗುತ್ತೆ. ಒಂದು ಫಾಲ್ಸ್ ಕೊಟ್ಟು ನಿಮಗೆ ಒಂದು ಸ್ಯಾರೀಸ್ ಮೇಲೆ 20 to 30 ರುಪೀಸ್ ಎಲ್ಲ ಆಲ್ಮೋಸ್ಟ್ 50 ರುಪೀಸ್ ಲಾಭ ಆದರೂ ಕೂಡ 500 ರುಪೀಸ್ ನಿಮ್ಗೆ ಅಲ್ಲೇ ಸಿಕ್ತು. ಹಂಗಾಗಿ ಅದರಿಂದನೂ ಕೂಡ ಅರ್ನಿಂಗ್ಸ್ ಆಯ್ತಲ್ವಾ? ಆಮೇಲೆ ಕುಚ್ಚಿಂದನೂ ಅರ್ನಿಂಗ್ಸ್ ಆಯಿತು. ಕುಚ್ಚುದು ಮಾರ್ಜಿನ್ ಇಟ್ಕೊಳ್ಳಿ. ಅವ್ರಿಗೆ ಎಷ್ಟು ಬೇಕೋ, ಇಲ್ಲ ನೀವೇ ಥ್ರೆಡ್ ಕೊಟ್ಬಿಟ್ಟು ಒಂದಿಷ್ಟು ಅಮೌಂಟ್ ಅಂತ ತೊಗೊಂಬಿಡಿ. ಬೇಬಿ ಕುಚ್ಚಿಗಂತಂದರೆ 300 ರುಪೀಸ್ ನಾನು ಚಾರ್ಜ್ ಮಾಡೋದು. ಯಾಕಂತಂದರೆ ನನಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಇರಬೇಕು, ಯಾಕಂದರೆ ಬುಟಿಕ್ ಫಿನಿಶಿಂಗ್ ಎಲ್ಲ ಇರಬೇಕು. ಹಂಗಾಗಿ ಅದಾದಮೇಲೆ ಕ್ರೋಶ ಕುಚ್ಚು ಅಂತಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು 450 to 500 ರುಪೀಸು. ಆ ಥರ ಟೈಮಲ್ಲಿ ಕ್ರೋಶ ಕುಚ್ಚು ನಾನು ಯಾರಿಗೂ ಕೊಡಲ್ಲ. ಕ್ರೋಶ ಕುಚ್ಚು ನಾನೇ ಮಾಡಿಬಿಡ್ತೀನಿ. ಆಮೇಲೆ ಕುಚ್ಚು ಹಾಕೋದಕ್ಕೆ ಮಾತ್ರ ನಾನು ಔಟ್ಸೈಡ್ ಕೊಟ್ಬಿಡ್ತೀನಿ, ಅದನ್ನು ಅವ್ರಿಗೆ ಕೊಡ್ತೀನಿ. ನನಗೆ ಅದರಲ್ಲಿ ಸ್ವಲ್ಪ ಟೈಮ್ ಸೇವಿಂಗ್ಸ್ ಆಗುತ್ತೆ. ಅದನ್ನು ಇನ್ನೊಂದು ಏನಾದರೂ ಒಂದು ಮಾಡ್ಬೋದು ಅನ್ನೋ ರೀಸನಿಂದ ಏನು ಮಾಡ್ತೀನಿ ಅಂದರೆ, ನನ್ನ ಕೆಲಸನ ಬಂದು ನಾನು ಶೇರ್ ಮಾಡಿಬಿಡ್ತೀನಿ. ನಾನೊಬ್ಬಳೇ ಮಾಡಬೇಕು, ನಾನೊಬ್ಬಳೇ ತಿನ್ನಬೇಕು ಅನ್ನೋದು ಮೈಂಡ್ಸೆಟ್ ನನಗಿಲ್ಲ. ಎಲ್ಲರಿಗೂ ಶೇರು, ಕುಚ್ಚಿಗೂ ಶೇರು, ಫಾಲ್ಸ್ಗೂ ಶೇರು, ಎಲ್ಲರಿಗೂ ಅವ್ರಿಗೂ ಅರ್ನಿಂಗ್ಸ್ ಆಗಲಿ ಅನ್ನೋ ರೀಸನಿಂದ ನಾನೆಲ್ಲ ಅವ್ರಿಗೆಲ್ಲ ಶೇರ್ ಮಾಡಿನೇ ಮಾಡಿಸ್ತೀನಿ. ಆಮೇಲೆ ಬ್ಲೌಸ್ ಮಾತ್ರ ನಾನು ಸ್ಟಿಚ್ ಮಾಡ್ತೀನಿ. ಉಕ್ಸು ಹೆಮ್ಮಿಂಗ್ ಎಲ್ಲ ಔಟ್ಸೈಡ್ ಕೊಟ್ಬಿಡ್ತೀನಿ. ಬೇಸಿಕಲಿ ಇವಾಗ ಹೇಳಬೇಕು ಅಂತಂದರೆ, ನಾನು ಬೇಬಿ ಕುಚ್ಚು ಕೂಡ ನಾನು ಮಾಡ್ತಾಯಿಲ್ಲ, ಔಟ್ಸೈಡೇ ಕೊಡ್ತೀನಿ. ಯಾಕಂದರೆ ಬೇಬಿ ಕುಚ್ಚು ಮಾಡೋದಕ್ಕೆ ನನ್ನ ಸ್ವಲ್ಪ ಬೋರು. ಇದಾದಮೇಲೆ ನಿಮಗೆ ಕುಚ್ಚಿಂದನೂ ಬಂತು, ಫಾಲ್ಸಿಂದನೂ ಬಂತು. ಅದಾದಮೇಲೆ ಇವಾಗ ಬ್ಲೌಸಸ್ ಕೊಡ್ತಾರೆ ಕಸ್ಟಮರು, ಬ್ಲೌಸಸ್ಸಿಂದನೂ ಬರುತ್ತೆ. ಆಮೇಲೆ ವರ್ಕ್ ಅನ್ನೋದು ಮಿಷಿನ್ ವರ್ಕ್ಗೂ ಕೊಡ್ತಾರೆ, ಹಾಗೆ ಹ್ಯಾಂಡ್ ವರ್ಕ್ಗೂ ಕೊಡ್ತಾರೆ. ಹ್ಯಾಂಡ್ ವರ್ಕ್ ಕೊಟ್ಟಾಗ ಮಿಸ್ ಮಾಡ್ಕೊಬೇಡಿ. ಹ್ಯಾಂಡ್ ವರ್ಕ್ ಕೊಟ್ಟಾಗ ನೀವು ತಗೊಂಡು ನೀವು ಹ್ಯಾಂಡ್ ವರ್ಕ್ ಮಾಡೋರ ಹತ್ರ ಬೊಟಿಕ್ಸಲ್ಲೆಲ್ಲ ಕೊಡಬೇಡಿ. ತುಂಬಾ ಕಾಸ್ಟ್ಲಿ ಇರುತ್ತೆ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ. ಒಬ್ಬರು ಕೆಲವು ಕಡೆ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ ಹ್ಯಾಂಡ್ ವರ್ಕ್ ಮಾಡೋದಕ್ಕಂತಲೇ. ಅಲ್ಲಿ ಹೋಗಿ ನೀವು ರೆಗ್ಯುಲರಾಗಿ ನಾವು ಕೊಡ್ತೀವಿ, ನನಗೆ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ನೀವು ಮಾಡಿಕೊಡ್ಬೇಕು. ನಾನು ರೆಗ್ಯುಲರಾಗಿ ಹಾಕಿದ್ದೆ ನಿಮ್ಮ ಕಸ್ಟಮರು. ನಿಮಗೆ ಮಾರ್ಜಿನ್ ಇಲ್ದಿರೆ ನಾವು ಏನೂ ಮಾಡೋಕ್ಕಾಗಲ್ಲ. ಓಕೆನಾ? ಇವಾಗ ನಾವು ತೊಗೊಂಡೋಗಿ ಅಲ್ಲಿ ಕೊಡಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ, ಡಿಸೈನ್ ಎಲ್ಲ ಟ್ರೇಸ್ ಮಾಡಬೇಕಾಗುತ್ತೆ. ಇದೇ ಥರ ಇರಬೇಕು, ಹಿಂಗೆ ಇರಬೇಕು, ಈ ಡಿಸೈನ್ ಹಿಂಗೆ ಬರಬೇಕು ಅಂತ ನಾವು ಕೊಡ್ತೀವಿ. ಹಾಗಾಗಿ ನೀವು ಮಾರ್ಜಿನ್ ಇಟ್ಕೊಳ್ಳಿ. ಓಕೆನಾ? ಮಾರ್ಜಿನ್ ಇಟ್ಕೊಂಡು ಇವಾಗ ವರ್ಕ್ ಬ್ಲೌಸ್ದು ಒಬ್ರ ಹತ್ರ ಕೊಟ್ಟು ಮಾಡಿಸಿ ಮಾರ್ಜಿನ್ ಇಟ್ಕೊಳ್ಳಿ. ಒಂದಿಷ್ಟಂತ ನಾನು ಎಷ್ಟು ಅಂತ ಹೇಳಲ್ಲ, ನಿಮ್ಮಿಷ್ಟ. ಅದು ಬ್ರೈಡಲ್ಲು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಿದ್ರು ಆ ವ್ಯಕ್ತಿ ಯಾರು ವರ್ಕ್ ಮಾಡಿಕೊಡ್ತಾರೋ ಆ ವ್ಯಕ್ತಿ ಹತ್ರ ಮಾತಾಡಿ ಒಂದು ಬೊಟಿಕಲ್ಲೂ ವಿಚಾರಿಸ್ಕೊಳ್ಳಿ ಆ ಡಿಸೈನ್ಗೆ ಎಷ್ಟಿರ್ಬೋದಂತ. ಸ್ವಲ್ಪ ಕಡಿಮೆ ಪ್ರೈಸಲ್ಲಿ
ಇದರಲ್ಲಿ ನೀವು ಮಾಡಿಸಿ ಕೊಡಿ, ಅದರಲ್ಲೂ ಮಾರ್ಜಿನ್ ಇಟ್ಕೊಳ್ಳಿ. ಅದನ್ನು ಸ್ಟಿಚಿಂಗ್ ಮಾಡಿಕೊಟ್ಟಾಗ ವರ್ಕ್ ಬ್ಲೌಸ್ಗೆ 500 to 600 rupees ಚಾರ್ಜ್ ಮಾಡ್ಬೋದು ಸ್ಟಿಚಿಂಗಿಗೆ. ಅದನ್ನು ಮಾಡಿಸ್ಕೊಡಿ. ಇವಾಗ ಈ ಥರ ಎಲ್ಲ ಬಂದಾಗ ನೀವು ಒಂದೇ ಟೈಲರಿಂಗ್ ಅನ್ನೋ ವಿಷಯದಲ್ಲಿ ಒಂದೇ ಮಾಡೋಕ್ಕಾಗಲ್ಲ. ನಾವು ಕುಚ್ಚು ಮಾಡ್ಬೋದು, ಫಾಲ್ಸ್ ಮಾಡ್ಬೋದು, ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡಿಸ್ಕೊಡ್ಬೋದು, ಕಂಪ್ಯೂಟರೈಸ್ಡ್ ವರ್ಕ್ ಮಾಡಿಸ್ಕೊಬೋದು. ಇದರೆಲ್ಲದರಲ್ಲೂ ಮಾರ್ಜಿನ್ ಇಟ್ಕೊಂಡಾಗ ಇವೆನ್ ನಿಮಗೆ ಕಮಿಷನ್ ಥರನೇ ಎಷ್ಟೋ ಅರ್ನಿಂಗ್ಸ್ ಆಗ್ಬಿಡುತ್ತೆ. ನೀವು ರಿಸ್ಕೇ ತೊಗೊಳಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಮಾಡಿಸಿ ಕೊಟ್ಟು ಸ್ಟಿಚಿಂಗ್ ಮಾಡಿಕೊಟ್ರೆ ಸಾಕು. ನಿಮಗೆ ನಿಮಗೆ ಚೆನ್ನಾಗಿ ಕಸ್ಟಮರ್ ಬಂದಾಗ ನೀವು ಟೈಲರ್ನ ಇಟ್ಕೋಬೋದು, ಇಲ್ಲ ನೀವೇ ಒಬ್ಬರು ವರ್ಕ್ ಮಾಡೋರನ್ನು ಕೂಡ ಇಟ್ಕೊಂಡು ನೀವು ಇದರಲ್ಲಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. 30, 40, 1 lakh ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಒಂದೊಂದು ಬ್ರೈಡಲ್ ಬ್ಲೌಸ್ ಪ್ರೈಸಸ್ ಬಂದು ನೀವು ಕೇಳೋದಾದರೆ 20 to 30, 40, 1 lakh ಕೂಡ ನಾವು ಮಾಡಿಸಿ ಕೊಡ್ಬೋದು. 60, 70, 80, 90 ಅದು ಜರ್ದೋಸಿವರೆಗೆಲ್ಲ ಅಷ್ಟಾಗುತ್ತೆ. ನೀವು ಅನ್ಕೋಬೋದು ಒಂದು ಬ್ಲೌಸ್ಗೆ ಇಷ್ಟು ಚಾರ್ಜಸ್ ಅಂತಂದಾಗ ನಿಮಗೆ ಒಂದು ಬ್ರೈಡ್ ವರ್ಕ್ ಬಂದಾಗ ಆಲ್ಮೋಸ್ಟ್ ನೀವು ಎಷ್ಟು ಮಾರ್ಜಿನ್ ಇಟ್ಕೊಬೋದು. ನಿಜವಾಗ್ಲೂ ನಾವು 500 rupees ಅಷ್ಟೇ ಇಟ್ಕೊಳ್ಳೋಕ್ಕಾಗುತ್ತಾ ಬ್ರೈಡಲ್ ಬ್ಲೌಸ್ ಮೇಲೆ? ಇಲ್ಲ. ಯಾಕಂತಂದರೆ ನೀವು ಬುಟಿಕಲ್ಲಿ ಕೇಳೋದಾದರೆ 60,000 rupees ವರ್ಕ್ ಅಂತಂದರೆ ಆಲ್ಮೋಸ್ಟ್ ಅವ್ರಿಗೆ ಒಂದು 15 days 20 days ಮಾಡಬೇಕಾಗುತ್ತೆ ಆ ವರ್ಕ್ ಮೇಲೆ. ಹಾಗಾಗಿ ಅದಕ್ಕೆ ತಕ್ಕಂಗೆ ನೀವು ಕೂಡ ಮಾರ್ಜಿನ್ ಕೂಡ ಇಟ್ಕೋಬೋದು, ನೀವೇ ಲೆಕ್ಕ ಹಾಕೋಬೋದು ಇದರಲ್ಲಿ ಎಷ್ಟು ಬಂತು ಅಂತ. ನಿಮ್ಗೆ ಈ ಥರ ಎಲ್ಲ ಕಸ್ಟಮರ್ ಸಿಕ್ಕಿದಾಗ ನಿಮಗೆ ನಿಜ ಹೇಳ್ತೀನಿ ಇದರಲ್ಲೇ ನಾವು ಎಷ್ಟೊಂದು ಅರ್ನಿಂಗ್ಸ್ ಮಾಡ್ಬೋದು. ಐ ಹೋಪ್ ನನ್ನ ಒಂದು ಈ ವಿಡಿಯೋ ಮನೇಲಿ ಕೂತ್ಕೊಂಡು ನೀವು ಯಾವ ಥರ ಎಲ್ಲ ಅರ್ನಿಂಗ್ಸ್ ಮಾಡ್ಬೋದು, ಟೈಲರಿಂಗ್ ಅನ್ನೋ ಒಂದು ವಿಷಯದಲ್ಲೇ ನೀವು ಹೆಂಗೆಲ್ಲ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಅದನ್ನು ಬಿಟ್ಟರೆ ನೀವು ಕುಚ್ಚುದು ಥ್ರೆಡ್ಡು ಕೂಡ ಸೇಲ್ ಮಾಡ್ಬೋದು, ಫಾಲ್ಸು ಸೇಲ್ ಮಾಡ್ಕೋಬೋದು, ಎಲ್ಲನೂ ಮಾಡ್ಕೋಬೋದು. ಈ ಒಂದು ವಿಷಯ ಅಂತ ಬಂದಾಗ ಇದರಲ್ಲಿ ನಾವು ಇಷ್ಟೆಲ್ಲ ಮಾಡ್ಬೋದು. ಇದ್ರ ಜೊತೆಗೆ ನಾವು ಸ್ಯಾರೀಸ್ ಹಾಕ್ಕೊಂಡ್ರೆ ನಿಮಗೆ ಕಸ್ಟಮರ್ ಇದ್ರಂದರೆ ಸ್ಯಾರೀಸಲ್ಲಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು, ತುಂಬಾ ಮಾಡ್ಬೋದು ಇದರಲ್ಲಿ. ಇನ್ನೂ ಇದೇ ಥರ ವೀಡಿಯೋಸ್ಗಾಗಿ ನಾನು ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲರೂ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸೇ, ನಿಮಗೆ ಯೂಸ್ ಆಗೋಂಥ ವೀಡಿಯೋಸೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ. ಓಕೆನಾ? ತುಂಬಾ ಶೇರ್ ಮಾಡಿ. ಸದ್ಯದ ಮಟ್ಟಿಗೆ ನನಗೆ ಟೈಲರ್ಸ್ ಇಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಅದ್ರ ಜೊತೆಲಿ ನನ್ನ ಕೆಲಸ ಎಲ್ಲ ಮುಗಿಸಿ ಆ ಕೆಲಸನೂ ಮುಗಿಸಿ ಈ ಕೆಲಸನೂ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ಇದೇ ಥರ ವಾಚ್ ಮಾಡಿ.